ಹಲೋ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಳೆಗಾಲ ಅಂದರೆ ಎಲ್ಲರಿಗೂ ಕೆಸರುಗದ್ದೆ ಆಟ ಬೇಗನೆ ನೆನಪಾಗ್ತದೆ. ಅದರಲ್ಲೂ ನಮ್ಮ ಕರಾವಳಿಯವರಿಗಂತೂ ಇನ್ನೂ ಬೇಗವೇ ನೆನಪಾಗ್ತದೆ. ಹಾಗೆ ನಾನು ಕೂಡ ಒಂದು ಕೆಸರುಗದ್ದೆ ಆಟ ಆಡಿದ್ದೆ ಒಂದು 2 ವಾರಗಳ ಹಿಂದೆ. ಈ ವಿಡಿಯೋದಲ್ಲಿ ಆ ಕೆಸರುಗದ್ದೆ ಆಟದಲ್ಲಿ ಏನೆಲ್ಲ ಇತ್ತು, ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ತೋರಿಸ್ತೇನೆ. ಈ ಕೆಸರುಗದ್ದೆ ಆಟ ಜೂನ್ 30ರಂದು ಕಾರ್ಕಳ ತಾಲೂಕು ಯುವ ಬ್ರಾಹ್ಮಣ ಪರಿಷತ್ತವರು ಆಯೋಜಿಸಿದರು. ಈ ಕೆಸರುಗದ್ದೆ ಆಟ ಪೆರ್ವಾಜೆ ಪುಚ್ಚಿಬೆಟ್ಟು ಗುತ್ತುವಿನ ವೇಣುಗೋಪಾಲ್ ಭಟ್ರವರ ಬಾಕಿಮಾರು ಗದ್ದೆಯಲ್ಲಿ ಆಯೋಜಿಸಲಾಗಿತ್ತು. ಹಾಗೆ ಬೆಳಗ್ಗೆ 8:30ರಿಂದ ಇಲ್ಲಿ ತಿಂಡಿ ವ್ಯವಸ್ಥೆ ಕೂಡ ಇತ್ತು. ತಿಂಡಿಯಲ್ಲಿ ಅವಲಕ್ಕಿ ಮತ್ತು ಕಡಲೆ ಉಸ್ಲಿ ಇತ್ತು. ಹಾಗೆ ಚಹಾ ಕಾಫಿದು ಕೂಡ ಅವರು ವ್ಯವಸ್ಥೆ ಮಾಡಿದರು. ಹಾಗೆ ಬಂದವರಿಗೆಲ್ಲ ನೀರು ಹಾಗೂ ಎಲ್ಲ ಥರದ ವ್ಯವಸ್ಥೆಗಳು ಇಲ್ಲಿತ್ತು. ಈ ಮನೆ ತುಂಬ ಹಳೆ ಕಾಲದ್ದು ಗುತ್ತುವಿನ ಮನೆ ಆಗಿದ್ದರಿಂದ ಇಲ್ಲಿ ತುಂಬ ಹಳೆ ಕಂಬಗಳು, ಆ ಕಂಬದಲ್ಲಿರುವ ಚಂದ ಕೆತ್ತನೆಗಳು ಎಲ್ಲ ಕಾಣಲಿಕ್ಕೆ ಸಿಗ್ತದೆ. ಹಾಗೆ ಈ ಕಡೆ ಸೈಡಲ್ಲಿ ಜಿಂಕೆಯ ಅಥವಾ ಸಾರಂಗದ್ದು ಯಾವುದೋ ಕೊಂಬು ಮತ್ತು ತಲೆ ಸಹ ಇಟ್ಟಿದ್ರು. ಆದರೆ ಈ ಕೊಂಬು ಮತ್ತು ತಲೆ ಎಲ್ಲ ಒರಿಜಿನಲ್ಲ ಅಲ್ವಾ ಅಂತ ನಮಗೆ ಗೊತ್ತಿಲ್ಲ. ಇದು ತುಂಬ ಹಳೆಯ ಹಂಚಿನ ಮುಚ್ಚಿಗೆಯ ಮನೆ. ಇದರ ಸೀಲಿಂಗು ಮರದ್ದು, ನೀವು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಬಾಗಿಲು ಕೂಡ ಹಾಗೆ ತುಂಬ ಚಿಕ್ಕದು. ಮೊದಲಿನ ಕಾಲದಲ್ಲೆಲ್ಲ ಇದೇ ಥರ ಇದ್ದಿದ್ದಲ್ವ, ಒಂದು ರೂಮ್ ಒಳಗಡೆ ಎಂಟರ್ ಆಗಬೇಕಾದ್ರೆ ತಲೆ ಬಗ್ಗಿಸ್ಕೊಂಡು ಒಳಗಡೆ ಹೋಗಬೇಕು, ಆ ಥರ ಇತ್ತು. ಮತ್ತು ಇಲ್ಲಿ ನೀವು ನೋಡ್ತಿರ್ಬೋದು ಜಗಲಿ ಇತ್ತು. ಹಾಗೆ ರೆಡ್ ಆಕ್ಸೈಡ್ದು ನೆಲ ಮತ್ತು ಒಂದು ಮಾಳಿಗೆ ಸಹ ಇತ್ತು. ಇಲ್ಲಿ ಮಾಳಿಗೆ ಮೆಟ್ಲು ಹತ್ತುವಾಗ ಆಧಾರಕ್ಕೆ ಹಗ್ಗ ಸಹ ಕಟ್ಟಿ ಇಟ್ಟಿದ್ರು. ಇದನ್ನು ನೋಡ್ಬೋದು ನೀವು, ಹಳೆಯ ಕಾಲದಲ್ಲೆಲ್ಲ ಇರ್ತಿತ್ತಲ್ವ ಆ ಥರ. ಇದೇ ಬಾಕಿಮಾರು ಗದ್ದೆ. ಇಲ್ಲಿ 3 ಡಿವಿಷನ್ ಇತ್ತು. ಆದರೆ ನಾವು ಕೆಳಗದ್ದೆಯಲ್ಲಿ ಆಡಲಿಲ್ಲ, ಬರೀ ಮೇಲೆದ್ದು ಮತ್ತು ಮಧ್ಯದ ಗದ್ದೆಯಲ್ಲಿ ಜಾಸ್ತಿಯಾಗಿ ಆಟ ಆಡಿದ್ವಿ. ಒಂಬತ್ತು ಗಂಟೆಗೆ ನಾವು ಆಟ ಶುರು ಮಾಡಬೇಕಿತ್ತು. ಆದರೆ ಅಷ್ಟೊತ್ತಿಗೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಮಳೆ ನಿಂತ ಮೇಲೆ ನಾವು ಕಾರ್ಯಕ್ರಮನ ಸ್ಟಾರ್ಟ್ ಮಾಡುವ ಅಂತ ಸ್ವಲ್ಪ ಹೊತ್ತು ತನಕ ವೆಯ್ಟ್ ಮಾಡಿದ್ವಿ. ಮಳೆ ನಿಂತ ಕೂಡಲೇ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಹಚ್ಚಿಸಿ ಸ್ಟಾರ್ಟ್ ಮಾಡಿದರು. ಕಾರ್ಯಕ್ರಮದ ಉದ್ಘಾಟನೆ ಆದ ಮೇಲೆ ಒಬ್ಬೊಬ್ಬರಾಗಿ ಗದ್ದೆಗಿಳಿಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೆ ನಾವೆಲ್ಲ ಒಂದು ಟೀಮ್ ಚಿಯರ್ ಅಪ್ ಮಾಡಿದ್ವಿ. ಗ್ರೂಪ್ ಫೋಟೋಸ್ ಎಲ್ಲ ತಗೊಂಡ್ವಿ. ಇಲ್ಲಿದೆ ನೋಡಿ. ಅದೆಲ್ಲ ಆದಮೇಲೆ ಕೆಸರುಗದ್ದೆಯ ಫಸ್ಟ್ ಆಟ ಅದೇ ಟ್ರೆಷರ್ ಹಂಟ್. ಈ ಗದ್ದೆಯಲ್ಲಿ ಒಟ್ಟು 10 ಪ್ಲಾಸ್ಟಿಕ್ ಬಾಕ್ಸ್ಗಳನ್ನು ಬೇರೆ ಬೇರೆ ಜಾಗದಲ್ಲಿ ಮಣ್ಣಲ್ಲಿ ಕೆಸರು ಒಳಗೆ ಹಾಕಿಟ್ಟಿದ್ರು. ಎಲ್ಲರೂ ಸಹ ಎದ್ದು ಬಿದ್ದು ಟ್ರೆಷರ್ನ ಹಂಟ್ ಮಾಡ್ತಾಯಿದ್ರು. ಹಾಗೆ ಕೆಲವರು ಗಮ್ಮತ್ ಸಹ ಮಾಡ್ತಾಯಿದ್ರು. ಆಗಷ್ಟೇ ನಾನು ಎಲ್ಲರೂ ಎದ್ದು ಬಿದ್ದು ಟ್ರೆಷರ್ನ ಹಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಅಲ್ಲ. ಹಾಗಾದರೆ ನೀವು ಎಣಿಸಿರ್ಬೋದು ಏನು ಟ್ರೆಷರ್ ಇರ್ಬೋದು ಅಂತ. ಕೇಳಿದ್ರೆ ನೀವೇ ಶಾಕ್ ಆಗ್ತೀರಿ. ಹೇಳ್ತೇನೆ ಕೇಳಿ. ಆ 10 ಡಬ್ಬಿಗಳಲ್ಲಿ 2 ಡಬ್ಬಿಯಲ್ಲಿ ಚಿನ್ನದ ಕಾಯಿನ್ ಮತ್ತು 1 ಡಬ್ಬಿಯಲ್ಲಿ ಬೆಳ್ಳಿ ಕಾಯಿನ್ ಇತ್ತು. ಕರೆಕ್ಟ್, ನೀವು ಕೇಳಿದ್ದು ಕರೆಕ್ಟ್. 2 ಡಬ್ಬಿಯಲ್ಲಿ ಚಿನ್ನದ ಕಾಯಿನ್, 1 ಡಬ್ಬಿಯಲ್ಲಿ ಬೆಳ್ಳಿ ಕಾಯಿನ್ ಇತ್ತು. ಮತ್ತು ಇನ್ನುಳಿದ ಡಬ್ಬಿಯಲ್ಲಿ ಬೇರೆ ಬೇರೆ ಗಿಫ್ಟ್ಸ್ ಇತ್ತು. ಟ್ರೆಷರ್ ಹಂಟ್ನ ಫಸ್ಟ್ ಬಾಕ್ಸ್ ಸಿಕ್ಕಿದೆ. ಅದರಲ್ಲಿ ಚಿನ್ನ ಬೆಳ್ಳಿ ಉಂಟಾ ಅಥವಾ ಬೇರೆನಾದರೂ ಉಂಟಾ? ಬೇರೆ ಗಿಫ್ಟ್ ಅಂದರೆ ಏನಿರ್ಬೋದು ನೋಡುವ.
ಟ್ರೆಷರ್ ಹಂಟಿನ ಫಸ್ಟ್ ಬಾಕ್ಸಲ್ಲಿ ಚಿನ್ನ ಬೆಳ್ಳಿ ಇರಲಿಲ್ಲ, ಪ್ಲಾಸ್ಟಿಕ್ ಕಂಟೈನರ್ ಸೆಟ್ ಆಫ್ 3 ಇತ್ತು. ಇನ್ನುಳಿದ ಡಬ್ಬಿ ಯಾರ್ಯಾರಿಗೆ ಸಿಗ್ತದೆ, ಯಾರಿಗೆ ಚಿನ್ನ ಸಿಗ್ತದೆ ನೋಡುವ. ಇನ್ನುಳಿದ ಡಬ್ಬಿ ಯಾರಿಗೆ ಸಿಗ್ತದೆ ಅಂತ ಹೇಳುವಷ್ಟರಲ್ಲಿ 2ನೇ ಡಬ್ಬಿ ರಿಸೀವ್ ಆಗಿದೆ. ಈ 2ನೇ ಡಬ್ಬಿಲಾದರೂ ಚಿನ್ನ ಉಂಟಾ ಅಂತ ಹೇಳಿ ನೋಡುವ. ಎಸ್, ಟ್ರೆಷರ್ ಹಂಟ್ನ 2ನೇ ಡಬ್ಬಿಯಲ್ಲಿ ಚಿನ್ನದ ಕಾಯಿನ್ ಸಿಕ್ಕಿದೆ. ಅದೇ ಸ್ಪೀಡಲ್ಲಿ 3ನೇ ಡಬ್ಬಿ ಸಹ ಸಿಕ್ಕಿದೆ. ಅದರಲ್ಲಿ ಏನಿದೆ ಅಂತ ನೋಡಬೇಕು. ಎಸ್, ಈ ಡಬ್ಬಿಯಲ್ಲೂ ಚಿನ್ನದ ಕಾಯಿನ್ ಸಿಕ್ಕಿದೆ. ಹಾಗಾದರೆ ಇನ್ನು ಬೆಳ್ಳಿ ಕಾಯಿನ್ ಮತ್ತು ಬೇರೆ ಗಿಫ್ಟ್ಗಳು ಮಾತ್ರ ಬಾಕಿ. ಚಿನ್ನದ ಕಾಯಿನ್ ಸಿಕ್ಕಿದೆ ಅಂತ ನಾವು ಬೇರೆ ಯಾವ ಪ್ಲೇಯರ್ಸಿಗೆ ಸಹ ರಿವೀಲ್ ಮಾಡಿರಲಿಲ್ಲ. ಯಾಕಂದರೆ ಅವರಿಗೆಲ್ಲ ಮತ್ತೆ ಡಿಮೋಟಿವೇಟ್ ಆಗ್ತದೆ. ಚಿನ್ನ ಸಿಕ್ಕಿ ಆಯ್ತಲ್ಲ, ಇನ್ಯಾಕೆ ನಾವು ಹುಡುಕೋದು ಅಂತ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಯಾರಿಗೂ ಹೇಳಿರಲಿಲ್ಲ. ಹಾಗೆ 4ನೇ ಡಬ್ಬಿಲಿ ಏನಿತ್ತು ಅಂತ ಹೇಳಿದರೆ ಗಿಫ್ಟ್ 3 ಅಂತ, ಅಂದರೆ 3 ಪ್ಲಾಸ್ಟಿಕ್ ಕಂಟೈನರ್ಗಳು. 5ನೇ ಡಬ್ಬಿಯಲ್ಲಿ ಸಹ ಪ್ಲಾಸ್ಟಿಕ್ ಗಿಫ್ಟ್ ಸೆಟ್ ಇತ್ತು. ಬೆಳ್ಳಿ ಕಾಯಿನ್ ಇರಲಿಲ್ಲ. ಬೆಳ್ಳಿ ಕಾಯಿನ್ ಇನ್ನೂ ಸಹ ಕೆಸರುಗದ್ದೆಯಲ್ಲಿಯೇ ಉಂಟು. ಹಾಗೆ ಒಂದು ಸಲ ಯಾರಿಗೆ ಬಾಕ್ಸ್ ಸಿಕ್ಕಿದೆ ಅವರು ಪುನಃ ಗದ್ದೆಗೆ ಇಳಿದು ಬಾಕ್ಸ್ ಹುಡುಕುವಂತಿಲ್ಲ. ಅಂದರೆ ಈ ಟ್ರೆಷರ್ ಹಂಟಲ್ಲಿ ಪುನಃ ಪಾರ್ಟಿಸಿಪೇಟ್ ಮಾಡುವಾಗೆ ಇಲ್ಲ. ಇದು ಎಲ್ರಿಗೂ ಫೇರ್ ಆಗಿ ಅವಕಾಶ ಸಿಗಲಿ ಅಂತ ಈ ಥರದೊಂದು ರೂಲ್ಸ್ ಇಟ್ಟಿದ್ರು. 6ನೇ ಬಾಕ್ಸಲ್ಲಿ ಏನು ಬಂದಿದೆ ಅಂತ ನೋಡುವ. ಪಾಪ ಹುಡುಗ ತುಂಬ ಕಷ್ಟಪಟ್ಟು ಬಾಕ್ಸನ್ನು ಹುಡುಕಿದ್ದಾನೆ. ಹಾಗೆ ಓಡೋಡಿ ಬಂದು ಬಾಕ್ಸನ್ನು ಓಪನ್ ಮಾಡಿಸ್ತಾ ಇದ್ದಾನೆ. ಏನಿರ್ಬೋದು ಅಂತ ನೋಡುವ. 6ನೇ ಬಾಕ್ಸಲ್ಲಿ ಬೆಳ್ಳಿ ಕಾಯಿನ್ ಸಿಕ್ಕಿದೆ. ಇನ್ನು ಉಳಿದ 4 ಬಾಕ್ಸ್ ಮಾತ್ರ ಬಾಕಿ. ಆ 4 ಬಾಕ್ಸಲ್ಲಿ ಬೇರೆ ಥರದ ಗಿಫ್ಟೇ ಇರ್ತದೆ ಬಿಟ್ಟರೆ ಚಿನ್ನ ಬೆಳ್ಳಿ ಇರುವುದಿಲ್ಲ. ಯಾಕಂದರೆ ಈಗಾಗಲೇ 2 ಚಿನ್ನ 1 ಬೆಳ್ಳಿ ಸಿಕ್ಕಿಯಾಗಿದೆ. ಇದು ಟ್ರೆಷರ್ ಹಂಟ್ನ 7ನೇ ಬಾಕ್ಸ್. ಇವರಿಗೆ ಪ್ಲಾಸ್ಟಿಕ್ ಕಂಟೈನರ್ ಸೆಟ್ ಆಫ್ 2 ಗಿಫ್ಟ್ ಆಗಿ ಸಿಕ್ಕಿದೆ. ಇನ್ನೂ 3 ಬಾಕ್ಸ್ ಸಿಗೋದು ಬಾಕಿ ಇತ್ತು. ಹಾಗೆ ಗಮ್ಮತ್ ಸಹ ನಡೀತಾ ಇತ್ತು. 8ನೇ ಬಾಕ್ಸ್ ಓಪನ್ ಮಾಡುವಾಗ ಅಂತೂ ಭಾರಿ ಗಮ್ಮತ್ ನಡೀತಾ ಇತ್ತು. ಫೈನಲಿ 8ನೇ ಬಾಕ್ಸ್ ಓನರ್ಗೆ ಅವರ ಗಿಫ್ಟ್ ಏನು ಅಂತ ಗೊತ್ತಾಗಿದೆ. ಅದು ಕೂಡ ಒಂದು ಪ್ಲಾಸ್ಟಿಕ್ ಕಂಟೈನರ್ ಸೆಟ್. ಇನ್ನೂ 2 ಡಬ್ಬಿಗಳು ಸಿಗೋದು ಬಾಕಿ ಇತ್ತು. ಹಾಗೆ ಎಲ್ಲರೂ ಸಹ ಎದ್ದು ಬಿದ್ದು ಹುಡುಕ್ತಾ ಇದ್ರು. ಎಲ್ಲಿಯಾದರೂ ಆ 2 ಬಾಕ್ಸಲ್ಲಿ ಚಿನ್ನ ಬೆಳ್ಳಿ ಬರ್ಬೋದಾ ಅಥವಾ ಬೇರೆನಾದರೂ ಗಿಫ್ಟ್ ಬರ್ಬೋದಾ ಅಂತ ಹುಡುಕ್ತಾ ಇದ್ರು. ಅಷ್ಟರಲ್ಲೇ 9ನೇ ಬಾಕ್ಸ್ ಕೂಡ ಸಿಕ್ಕಿತ್ತು. 9ನೇ ಬಾಕ್ಸಲ್ಲಿ ಪ್ಲಾಸ್ಟಿಕ್ ಕಂಟೈನರ್ ಸೆಟ್ ಆಫ್ 3 ಇತ್ತು. ಇನ್ನು ಟ್ರೆಷರ್ ಹಂಟಲ್ಲಿ ಇಡೀ ದಿನ ಕಳೆಯೋದು ಬೇಡ ಅಂತ ಒಂದು ಟೀಮ್ ಚಿಯರ್ ಅಪ್ ಮಾಡಿ ಮುಂದಿನ ಗೇಮ್ ಕಡೆ ಹೋದ್ವಿ. ಆದರೆ ಇನ್ನೂ 1 ಬಾಕ್ಸ್ ಸಿಗೋದು ಬಾಕಿ ಇತ್ತು. ಟ್ರೆಷರ್ ಹಂಟ್ ಆದ ಮೇಲೆ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಸಹ ಇತ್ತು. 16 ವರ್ಷ ಮೇಲ್ಪಟ್ಟವ್ರದ್ದು ಮೆನ್ ಆ್ಯಂಡ್ ವುಮೆನ್, ಹಾಗೆ 16 ವರ್ಷಕ್ಕಿಂತ ಕೆಳಗಿನವರದ್ದು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಡಿವಿಷನ್ ಮಾಡಿ ಆಟ ಆಡಿಸಿದ್ರು. ಇದೊಂದು ಯುನೀಕ್ ಆಟ. ಇದರಲ್ಲಿ 4 ಸೀರೆನ ಜಾಯಿಂಟ್ ಮಾಡಿರ್ತಾರೆ. ಒಬ್ಬೊಬ್ಬರು ಒಂದೊಂದು ತುದಿ ಹಿಡ್ಕೊಂಡು ಎಳಿಬೇಕು. ಹಾಗೆ ಎಳ್ಕೊಂಡು ಬಂದು ಅಲ್ಲೇ ಹಿಂದೆ ಇಟ್ಟ ಒಂದು ಚೇರಲ್ಲಿ ಕೂತ್ಕೊಳ್ಬೇಕು. ಯಾರು ಫಸ್ಟು ಬಂದು ಚೇರಲ್ಲಿ ಕೂತ್ಕೊಳ್ತಾರ ಅವರೇ ಈ ಆಟದ್ದು ವಿನ್ನರ್. ಈ ಆಟಕ್ಕೆ 4 ಜನ ಸಮಬಲದವರು ಬೇಕು. ಅದಕ್ಕೆ ಅಂಥವ್ರು ಮಾತ್ರ ಈ ಆಟದಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆಟ ಆಡಿದ್ದು.
ವಿಡಿಯೋದಲ್ಲಿ ನೋಡ್ತಿರ್ಬೋದು ನೀವು ಅವರು ಎಷ್ಟು ಕಷ್ಟಪಟ್ಟು ಸೀರೆನ ಎಳ್ಕೊಂಡು ಬಂದು ಚೇರಲ್ಲಿ ಕೂತ್ಕೊಂಡ್ರು ಅಂತ. ಈ ಆಟದ ವಿನ್ನರ್ ವೈಷ್ಣವಿ. ಇದು ಕೂಡ ಸೇಮ್ ಆಟ, ಬಟ್ ರೌಂಡ್ 2. 4 ಜನ ಬೇರೆಯವರಿದ್ದಾರೆ. ಇದರಲ್ಲಿ ಯಾರು ವಿನ್ ಆಗ್ತಾರೆ ಅಂತೇಳಿ ನೋಡುವ ಬನ್ನಿ. ಇವರಿಗೆ ಪ್ರೈಸ್ ಯಾಕೆ ಕೊಡ್ತಾ ಇರೋದು ಈಗ ಅಂತ ಹೇಳಿದರೆ, ಆಗ ಒಂದು ಟ್ರೆಷರ್ ಹಂಟಿನ ಲಾಸ್ಟ್ ಡಬ್ಬಿ ಬಾಕಿ ಇತ್ತಲ್ಲ, ಅದು ಇವರಿಗೆ ಸಿಕ್ಕಿದೆ. ಅದರಲ್ಲಿ ಸ್ಟೀಲ್ ಡಬ್ಬಿ ಇವರಿಗೆ ಗಿಫ್ಟ್ ಆಗಿ ಸಿಕ್ಕಿದೆ. ಹಾಗೆಯೇ ಮಿಡಲಲ್ಲಿ ಒಂದು ಕಷಾಯ ಬ್ರೇಕ್ ಕೂಡ ಇತ್ತು. ಅದರ ಜೊತೆಗೆ ಬಿಸಿ ಬಿಸಿ ಚಟ್ಟಂಬಡೆ ಸಹ ಇತ್ತು. ಮಳೆಯಲ್ಲಿ ಆಡಿ ಬಂದು ಬಿಸಿ ಬಿಸಿ ಕಷಾಯ ಮತ್ತು ಚಟ್ಟಂಬಡೆ ತಿನ್ನುವ ಮಜವೇ ಬೇರೆ. ಕಷಾಯ ಬ್ರೇಕ್ ಮುಗಿದು ಮಳೆ ಸ್ಟಾರ್ಟ್ ಆದರೂ ಸಹ ಗೇಮ್ಸ್, ಡ್ಯಾನ್ಸ್ ಎಲ್ಲ ಕಂಟಿನ್ಯೂ ಆಗ್ತಾ ಇತ್ತು. ಸ್ವಲ್ಪ ಹೊತ್ತಲ್ಲೇ 2 ಟೀಮ್ ಮಾಡಿದ್ರು. ಆ 2 ಟೀಮ್ಗಳ ನಡುವೆ ಬಾಯ್ಸ್ ವಾಲಿಬಾಲ್ ಗೇಮ್ ಸ್ಟಾರ್ಟ್ ಆಯಿತು. ನೋಡಿ ಈ ಸಣ್ಣ ಮಗು ಹೇಗೆ ಕೆಸರಲ್ಲಿ ಆಡ್ತಾ ಉಂಟು ಅಂತ, ಅದು ಕೂಡ ಎಂಜಾಯ್ ಮಾಡ್ತಾ ಉಂಟು. ಹಾಗೆಯೇ ವಾಲಿಬಾಲ್ ಆದ ಮೇಲೆ ಲೇಡೀಸಿಗೆ ಥ್ರೋಬಾಲ್ ಆಟ ಕೂಡ ಇತ್ತು. ನಾನು ಕೂಡ ಈ ಆಟದಲ್ಲಿ ಭಾಗವಹಿಸಿದ್ದೆ. ಮತ್ತು ಮಳೆ ಸಹ ಬರ್ತಾ ಇತ್ತಲ್ಲ, ಹಾಗಾಗಿ ವಾಲಿಬಾಲ್ದು ವಿಡಿಯೋ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಅದೆಲ್ಲ ಆದ ಮೇಲೆ ಹ್ಯಾಂಡ್ಬಾಲ್ ಗೇಮ್ ಸ್ಟಾರ್ಟ್ ಆಯಿತು. ಈ ಆಟದಲ್ಲಿ ಬ್ಲೂ ಕಲರ್ ಟೀ ಶರ್ಟ್ ಇದ್ದವರೆಲ್ಲ ಒಂದು ಟೀಮಲ್ಲಿ, ಮತ್ತು ಕಲರ್ ಟೀ ಶರ್ಟ್ ಇದ್ದವರು ಇನ್ನೊಂದು ಟೀಮಲ್ಲಿದ್ದರು. ರೆಫ್ರಿ ಮಧ್ಯೆ ಬಂದು ಬಾಲ್ ಬಿಸಾಡ್ತಾರೆ. ಅದು ಯಾವ ಟೀಮ್ ಪ್ಲೇಯರ್ಗೆ ಸಿಗ್ತದೋ ಅವರು ಓಡದೇ ನಿಂತಲಿಂದಲೇ ಅವರ ಇನ್ನೊಂದು ಟೀಮ್ ಮೇಟಿಗೆ ಆ ಬಾಲನ್ನು ಪಾಸ್ ಮಾಡಬೇಕು. ಹಾಗೆಯೇ ಬಾಲನ್ನು ಪಾಸ್ ಮಾಡ್ತಾ ಮಾಡ್ತಾ ಗೋಲಿಗೆ ಹಾಕಬೇಕು. 2 ಕಡೆಯಲ್ಲಿ ಸಹ ಗೋಲ್ ಇಟ್ಟಿದ್ದಾರೆ. ಅದಕ್ಕೆ ಗೋಲ್ ಕೀಪರ್ಸ್ ಕೂಡ ಇದ್ದಾರೆ. ಈ ಆಟ ಮುಗಿದ ಮೇಲೆ ಇವತ್ತಿನ ಕೊನೆಯ ಆಟ ಹಗ್ಗ ಜಗ್ಗಾಟ ಇತ್ತು. ಈ ಆಟದಲ್ಲಿ ನಾನು ಸಹ ಭಾಗವಹಿಸಿದ್ದೆ. ಅದಕ್ಕೆ ನನಗೆ ಕರೆಕ್ಟಾಗಿ ಅದರದ್ದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಬೇರೆ ಯಾರೋ ಒಂದು ವೀಡಿಯೋ ಮಾಡಿದ್ರು, ಆ ವಿಡಿಯೋನ ನಾನಿಲ್ಲಿ ಹಾಕ್ತೇನೆ. ಹಗ್ಗ ಜಗ್ಗಾಟ ಆಟದಂತೂ ಒಂದು ಗಮ್ಮತ್ತು ನಾನು ಹೇಳಲೇಬೇಕು. ಫಸ್ಟಿಗೆ ಒಂದು ಹಗ್ಗ ತಂದಿದ್ರು. ಅದನ್ನು 2 ಟೀಮ್ ಅವರು ಎಳ್ದ ಫೋರ್ಸಿಗೆ ಆ ಹಗ್ಗ ಮಧ್ಯದಲ್ಲೇ ಕಟ್ಟಾಗಿ ಹೋಯಿತು. ಅದಾದಮೇಲೆ ಪಕ್ಕದಲ್ಲಿ ಬಾವಿ ಇತ್ತು. ಆ ಬಾವಿಯಿಂದ ಹಗ್ಗ ತಗೊಂಡು ಬಂದರು. ಅದು ಸಹ ಕಟ್ಟಾಗಿ ಹೋಯಿತು. ಲಾಸ್ಟಿಗೆ ಎಂತ ಸಹ ಬೇಡ ಅಂತ ಹೇಳಿ ಆವಾಗಲೇ ಒಂದು ಆಟದಲ್ಲಿ 4 ಸೀರೆ ಯೂಸ್ ಮಾಡಿದ್ರಲ್ಲ, ಆ ಸೀರೆಯನ್ನೇ ತಗೊಂಡು ಬಂದರು. ಅದನ್ನೇ ಉದ್ದ ಮಾಡಿ ಕಟ್ಟಿದ್ರು. ಅದು ಸಹ ಎಳೆಯುವ ಫೋರ್ಸಿಗೆ ಮಧ್ಯದಲ್ಲೇ ಹರಿದು ಕಟ್ಟಾಗಿ ಹೋಯಿತು. ಅದಕ್ಕೋಸ್ಕರ ಮತ್ತೆ ಆಟವನ್ನೇ ರದ್ದು ಮಾಡಬೇಕಾಯಿತು. ನೋಡಿದ್ರಿ ಅಲ್ಲ ಹೇಗೆ ಕೆಸರುಗದ್ದೆ ಆಟ ಆಡಿದ್ವಿ ಅಂತ. ನನಗಂತೂ ತುಂಬ ಗಮ್ಮತ್ತಾಯಿತು. ನಿಮಗೂ ಕೂಡ ವಿಡಿಯೋ ನೋಡಿ ಗಮ್ಮತ್ತಾಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನೇ ಫೀಡ್ಬ್ಯಾಕ್ ಇದ್ದರೂ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.